ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳೆಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ನನ್ನದು, ಮೋಹ, ವ್ಯಾಮೋಹ, ಅಹಂಕಾರ, ಮಮಕಾರ ಇವುಗಳ ಬಗ್ಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಏನು ಬಂದಿರೆ ಹದುಳವಿದ್ದಿರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಏನು ಬಂದಿರೆ ಹದುಳವಿದ್ದರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ. ಕುಳ್ಳಿರೆಂದಡೆ ನೆಲ ಕುಳಿ ಹೋಗುವುದೇ. ಒಡನೆ ನುಡಿದರೆ ಸಿರಹೊಟ್ಟೆ ಒಡೆಯುವುದೇ. ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡುವಿ ಮೂಗ ಕೊಯ್ಯದೆ ಮಾನ್ಬನೆ ಕೂಡಲ ಸಂಗಮ ದೇವ. ಸಮಾಜದಲ್ಲಿ ಕೆಲವು ಜನ ತಮ್ಮ ಸೊಕ್ಕಿನಿಂದ, ಸಂಪತ್ತಿನಿಂದ, ಅಧಿಕಾರದಿಂದ ಮೆರೆಯುತ್ತಾರೆ. ಅವರು ಅವರ ಮನೆಗೆ ಹೋದಾಗಲೂ ಸಹಿತ ಕುಳ್ಳಿರೆಂದು ಸಹಿತ ಹೇಳುವುದಿಲ್ಲ, ಮಾತನಾಡಿಸುವುದಿಲ್ಲ. ಇವನು ಯಾಕೆ ಬಂದ ಎಂಬ ಮರುಕದಿಂದಲೇ ದುಗುಡದಿಂದಲೇ ಇರುತ್ತಾನೆ. ಹೀಗೆ ಎಷ್ಟೇ ಸಂಪತ್ತು ಇದ್ದರೂ ಸಹಿತ ಅವರು ಕೊಡುವ ಗುಣ ಇಲ್ಲದಿದ್ದರೆ ಆ ಕೂಡಲ ಸಂಗಮ ದೇವನು ಅವರನ್ನು ಕೆಡವಿ ಮೂಗು ಕೊಯ್ಯುತ್ತಾನೆ. ಅದನ್ನು ನಾವು ಮರೆಯಬಾರದು. ಅದಕ್ಕಾಗಿ ನಾನು ನನ್ನದು ಎನ್ನುವುದನ್ನು ನಮ್ಮ ಹೃದಯ ಮಂದಿರದಲ್ಲಿ ಇರಬಾರದು. ಎಚ್ಚರಿಕೆಯಿಂದ ನಾವು ಬಾಳಬೇಕು. ನಾನು ನನ್ನದು ಮೋಹ, ವ್ಯಾಮೋಹ, ಮಮಕಾರ, ಅಹಂಕಾರ ಇದ್ದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಕುಬ್ಜರನ್ನಾಗಿ ಮಾಡುತ್ತದೆ. ನಮ್ಮ ತಾಪತ್ರಯಗಳಿಗೆ ಮೂಲ ಕಾರಣ ಇದುವೇ, ಅಹಂಕಾರ. ಯಾರು ತಂದೆ ತಾಯಿಗಳ ಸೇವೆ ಮಾಡುವುದಿಲ್ಲವೋ, ಯಾರು ತಂದೆ ತಾಯಿಗಳನ್ನು ಮುಪ್ಪಾವಸ್ಥೆ ಬಂದಾಗ ರೋಡಿನ ಮೇಲೆ ಅಟ್ಟುತ್ತಾರೆಯೋ, ತಂದೆಯ ಆಸ್ತಿ ಬೇಕು ಆದರೆ ತಂದೆ ಬೇಡ ಎನ್ನುವ ಮನೋಭಾವವುಳ್ಳವರು, ಅಂತಹ ಜನರಿಗೆ ಆ ಪರಮಾತ್ಮನು ಅವರಿಗೆ ಸರಿಯಾಗಿ ತಕ್ಕ ಪಾಠವನ್ನೇ, ಸಮಯ ನೋಡಿ ಸರಿಯಾಗಿ ಪಾಠವನ್ನೇ ಕಲಿಸುತ್ತಾನೆ. ರೋಗ ಬಂದಾಗ ಸರ್ಕಾರ ದವಾಖಾನೆಗೆ ಹೋಗು ಎನ್ನುವ ಮಕ್ಕಳು ಸಾಕಷ್ಟು ಜನ ಇರುವಾಗ ಆ ತಂದೆ ತಾಯಿಗಳು ಆ ಮಗನ ಶ್ರೇಯಸ್ಸಿಗಾಗಿ ಬಾಳುತ್ತಾರೆ. ಅದಕ್ಕಾಗಿ ಭಗವಂತ ನಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಟ್ಟೇ ಕೊಡುತ್ತಾನೆ ಎಂಬ ಅರಿವು ನಮಗೆ ಇರಬೇಕು. ಯಾರಿಗೂ ನೋವು ಕೊಡಬಾರದು, ಕಷ್ಟ ಕೊಡಬಾರದು. ನಮಗೆ ಬಂದ ಕಷ್ಟಗಳನ್ನು ನಾವು ಅನುಭವಿಸಬೇಕು. ಅವನು ಯಾವ ರೂಪದಲ್ಲಿ ನಮಗೆ ಕಷ್ಟ ಕೊಡುತ್ತಾನೆ, ಯಾವ ರೂಪದಲ್ಲಿ ಅವಘಡ ಸಂಭವಿಸುತ್ತಾನೆ ಎಂಬುದನ್ನು ನಮಗೆ ಅರಿವಿಲ್ಲದೆ ಮಾಡುತ್ತಾನೆ. ಆದ್ದರಿಂದ ನಮ್ಮ ಕರ್ಮಗಳಿಗೆ ತಕ್ಕಂತೆ ಸರಿಯಾದ ಶಿಕ್ಷೆಯನ್ನೇ ನೀಡುತ್ತಾನೆ ಎಂಬ ಅರಿವು ನಮಗಿರಬೇಕು. ಅದು ಯಾವ ರೂಪದಲ್ಲಿ ಇರಬಹುದು. ಹೀಗಾಗಿ ನಾವು ಅಜ್ಞಾನದಿಂದ, ಮೋಹ, ಮಮಕಾರ, ನಾನು ನನ್ನದು, ಅಹಂಕಾರದಿಂದ ಬೀಗುತ್ತಿರುತ್ತೇವೆ. ಅಂಥ ಮನೋಭಾವನೆಯನ್ನು ತೊರೆದು ನಾವು ಸಜ್ಜನರಾಗಿ ಬಾಳುವುದನ್ನು ಕಲಿಯಬೇಕು. ವಿಶ್ವಗುರು ಅನ್ನಬಸವಣ್ಣನವರು ಮತ್ತೊಂದು ವಚನದಲ್ಲಿ ಹೇಳುತ್ತಾರೆ, ಆನೆಯ ನೀರಿಕೊಂಡು ಹೋದರೆ ನೀವು, ಕುದುರೆ ನೀರಿಕೊಂಡು ಹೋದರೆ ನೀವು, ಕುಂಕುಮ ಕಸ್ತೂರಿಯ ಪೂಜಿಸಿಕೊಂಡು ಹೋದರೆ ನೀವು. ಆನೆಯ ನೀರಿಕೊಂಡು ಹೋದರೆ ನೀವು, ಕುದುರೆ ನೀರಿಕೊಂಡು ಹೋದರೆ ನೀವು, ಕುಂಕುಮ ಕಸ್ತೂರಿಯ ಪೂಜಿಸಿಕೊಂಡು ಹೋದರೆ ಅನ್ನ. ಸತ್ಯದ ನಿಲವನ್ನು ಅರಿಯದೇ ಹೋದಿರಲ್ಲ. ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೇ ಹೋದಿರಲ್ಲ. ಅಹಂಕಾರವೆಂಬ ಸದಮದ ಗದವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ ನರಕಕ್ಕೆ ವಾದನವಾಗಿದ್ದರಲ್ಲ. ಹೀಗೆ ಆ ಕೂಡಲ ಸಂಗಮನ ಅರಿವು ಇಲ್ಲದೆ ನಾವು ಮೋಹ, ವ್ಯಾಮೋಹ, ರಾಗ, ದ್ವೇಷ, ಮಮಕಾರ, ಅಹಂಕಾರ ಅಷ್ಟಮದಗಳಲ್ಲಿ ತೇಲಿ ಹೋಗಿರುತ್ತೇವೆ. ಅದಕ್ಕಾಗಿ ಆನೆಯ ನೀರಿಕೊಂಡು, ಕುದುರೆಯ ನೀರಿಕೊಂಡು ಹೋದರೂ ಸಹಿತ, ಕುಂಕುಮ ಕಸ್ತೂರಿ ಪೂಜಿಸಿಕೊಂಡು ಹೋದರೂ ಸಹಿತ ನಾವು ಸತ್ಯದ ನಿಲುವನ್ನು ಅರಿಯಬೇಕು. ಆ ಸದ್ಗುಣವೆಂಬ ಫಲವ ಬಿತ್ತಿ ಒಳ್ಳೆಯ ಬೆಳೆಯನ್ನೇ ಬೆಳೆಯಬೇಕು. ಅಹಂಕಾರ ಸದಮದ ಗಜವನ್ನು ಏರಲಾರದೆ ನಾವು ವೈರಾಗ್ಯ, ವಿರಕ್ತಿಯಿಂದ, ಸಮಭಾವದಿಂದ, ಸರ್ವ ಸಮಭಾವದಿಂದ ಬಾಳಿದಾಗ ನಮ್ಮ ಜೀವನ ಸಮೃದ್ಧ, ಪಾವನವಾಗುತ್ತದೆ. ಅಂತಹ ಸಮೃದ್ಧ ಶ್ರೇಯಸ್ಸ ಬಾಳ್ವೆಯನ್ನು ನಾವು ಸಾಗಿಸೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.